ಒಂದು ಐತಿಹಾಸಿಕ ಜಯವನ್ನ ಭಾರತೀಯ ಜನತಾ ಪಾರ್ಟಿ ವೆಸ್ಟ್ ಬೆಂಗಾಳದಲ್ಲಿ ಈ ಬಾರಿ ಮಾಡಿದೆ. ಅವರ ಉದ್ದೇಶ ಇದ್ದಿದ್ದು ನುಸುಳುಕೋರರನ್ನು ಹೊರಗಡೆ ಹಾಕಬೇಕು. ಇದೇ ನುಸುಳುಕೋರರ ಮುಖಾಂತರ ಟಿಎಂಸಿ 15 ವರ್ಷಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ಮಾಡಿದೆ ಅನ್ನೋದು ಬಿಜೆಪಿ ಆರೋಪ ಆಗಿತ್ತು. ಅದರ ಆರೋಪಕ್ಕೆ ತಕ್ಕಂತೆ ನಾವು SIR ಮಾಡ್ತೀವಿ, ಯಾರ್ಯಾರು ನಕಲಿ ಮತದಾರರಿದ್ದಾರೆ ಅವರನ್ನ ಹೊಡೆದು ಹೊರಗೆ ಹಾಕ್ತೀವಿ ಅಂತ ಯಾರು ಹೇಳಿದ್ರು? ಇದೇ ಬಿಜೆಪಿಯವರು ಹೇಳಿದ್ರು. ಹೀಗಾಗಿ 90 ಲಕ್ಷಕ್ಕೂ ಅಧಿಕ ಮತದಾರರು ಇದೀಗ SIR ನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕೈ ಬಿಟ್ಟು ಹೋಗಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಯಾವುದೇ ಕಾರಣಕ್ಕೂ ಪಶ್ಚಿಮ ಬಂಗಾಳಕ್ಕೆ ಬಾಂಗ್ಲಾದಿಂದ ನುಸುಳುಕೋರರು ಬರಬಾರದು ಅನ್ನೋದಕ್ಕೆ ಈ ಬಂಗಾಳದ ಉದ್ದ ಇರುವಂತಹ ಈ ಗಡಿ ಏನಿದೆ ಅದಕ್ಕೆ ಬೇಲಿಯನ್ನ ಅಳವಡಿಕೆ ಮಾಡೋ ಕಾರ್ಯ. ಆ ಅಳವಡಿಕೆ ಮಾಡೋ ಕಾರ್ಯಕ್ಕೆ ಸುವೇಂದು ಅಧಿಕಾರಿ ಒಂದು ದಿಟ್ಟದಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಏನಾಗಿದೆ? ಅಧಿಕಾರಕ್ಕೇರಿದ ಅಧಿಕಾರಿಯ ಮಾಸ್ಟರ್ ಸ್ಟ್ರೋಕ್ ಇದೆ. ಸುವೇಂದು ಅಧಿಕಾರಿ ಟಿಎಂಸಿಯಲ್ಲಿದ್ದರೂ ಬಿಜೆಪಿಗೆ ಬಂದು ಗೆದ್ದು ಮುಖ್ಯಮಂತ್ರಿ ಆಗಿದ್ದಾರೆ. ಒಂದು ಮೊದಲ ಸಚಿವ ಸಂಪುಟ ಸಭೆ ಆಯಿತು. ಒಂದು ಖಡಕ್ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಬಾಂಗ್ಲಾ ಗಡಿ ಬೇಲಿಗೆ ಭೂಮಿಯನ್ನು ಹಸ್ತಾಂತರ ಮಾಡೋದಕ್ಕೆ BSFಗೆ ಒಂದು 45 ದಿನಗಳ ಕಾಲ ಟಾರ್ಗೆಟ್ ಅನ್ನು ಕೊಡಲಾಗಿದೆ. ದಶಕಗಳ ಕಾಲ ನೆನೆಗುದಿಗೆ ಬಿದ್ದಂತಹ ಕಾಮಗಾರಿ ಇದು, ಕೆಲಸ ಇದು. ಈ ಭೂಸ್ವಾಧೀನ ಪ್ರಕ್ರಿಯೆ, ಈ ಅಕ್ರಮ ಒಳನುಸುಳುಗಾರಿಕೆ ಮತ್ತು ಕಳ್ಳ ಸಾಗಾಣಿಕೆ ಬ್ರೇಕ್ ಹಾಕೋದಕ್ಕೆ ಒಂದು ಮೊದಲ ಆದ್ಯತೆ ಕೊಡ್ತಾ ಇದ್ದಾರೆ. ಚುನಾವಣಾ ಪ್ರಚಾರದ ಸಮಯದಲ್ಲಿ ಈ ಭರವಸೆಯನ್ನು ಅವರು ಕೊಟ್ಟಿದ್ರು. BSFಗೆ ಹಸ್ತಾಂತರ ಮಾಡೋದಕ್ಕೆ 45 ದಿನ. ಭಾರತ ಮತ್ತು ಬಾಂಗ್ಲಾ ಗಡಿ ಸಂವೇದನಾಶೀಲ ಪ್ರದೇಶಗಳಲ್ಲಿ ಬೇಲಿ ನಿರ್ಮಾಣ ಮಾಡುವಂತಹ ಕೆಲಸ ಇದು. 600 ಎಕರೆ ಇದೀಗ ಭೂಮಿಯನ್ನೇ BSFಗೆ ಹಸ್ತಾಂತರ ಮಾಡೋದು. ನೀವು ನೋಡಿ, ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ 2021ರಲ್ಲಿ BSF ಅಂದರೆ 2021ರಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿತು, ಈ BSF ಕಾರ್ಯವ್ಯಾಪ್ತಿ ಏನಿತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ 15 ಕಿಲೋಮೀಟರಿಂದ ಅದನ್ನು 50 ಕಿಲೋಮೀಟರ್ಗೆ ವಿಸ್ತರಣೆ ಮಾಡಲಾಯಿತು. ಅವತ್ತು 50 ಕಿಲೋಮೀಟರ್ಗೆ ವಿಸ್ತರಣೆ ಮಾಡಿದ್ದಕ್ಕೆ ಟಿಎಂಸಿ ವಿರೋಧ ಮಾಡಿತು. ಯಾವ ಕಾರಣಕ್ಕಾಗಿ? ರೈತರ ಜಮೀನು ಹೋಗುತ್ತೆ, ರೈತರ ಭೂಮಿ ಹೋಗ್ಬಿಡುತ್ತೆ, ಅಲ್ಲಿ ಜನ ಇದ್ದಾರೆ, ಅವ್ರ ಭೂಮಿ ಹೋಗುತ್ತೆ, ಯಾವುದೇ ಕಾರಣಕ್ಕೆ ಇದನ್ನು ಮಾಡಬಾರ್ದು ಅಂತ ಟಿಎಂಸಿ ವಿರೋಧ ಮಾಡಿತು. 2015ರಿಂದ 2026ರ ತನಕ ಸರಿಸುಮಾರು 11 ವರ್ಷಗಳ ಕಾಲ ಬೇಲಿ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಭೂಮಿ ಹಸ್ತಾಂತರ ಮಾಡುವಲ್ಲಿ ಟಿಎಂಸಿ ಸರ್ಕಾರ ವಿಫಲ ಆಗಿದೆ ಎನ್ನುವಂಥ ಆರೋಪಗಳನ್ನು ಬಿಜೆಪಿ ಮಾಡ್ತಾ ಬಂದಿತ್ತು. ಇದರ ಮುಂದುವರೆದ ಭಾಗವಾಗಿ ಇವತ್ತು ಅವರು ಅಧಿಕಾರಕ್ಕೆ ಬಂದರು. ಇದೀಗ ಅವರು ಹೇಳಿದ್ದಾರೆ 45 ದಿನಗಳ ಕಾಲ ಅದರ ಒಳಗಾಗಿನೇ ಭೂಮಿಯನ್ನು ಹಸ್ತಾಂತರ ಮಾಡಬೇಕು ಅಂತ. ಹಾಗಾದರೆ ಬಾಂಗ್ಲಾ ಗಡಿಗೆ ಮುಳ್ಳಿನ ಬೇಲಿಯ ಕಾವಲು ಏನೇನಾಗಿದೆ ಅಂತ. ಭಾರತ ಬಾಂಗ್ಲಾ ನಡುವೆ ಒಟ್ಟು 4097 ಕಿಲೋಮೀಟರ್ ಉದ್ದದ ಅಂತಾರಾಷ್ಟ್ರೀಯ ಗಡಿ ಇದೆ. ಇಡೀ ಜಗತ್ತಿನಲ್ಲೇ 5ನೇ ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿ ಇದು. ಇದರಲ್ಲಿ ಪಶ್ಚಿಮ ಬಂಗಾಳ ಒಂದು 2717 ಕಿಲೋಮೀಟರ್ ಗಡಿಯನ್ನು ಹೊಂದಿದೆ. ಈಗಾಗಲೇ 3240 ಕಿಲೋಮೀಟರ್ ಬೇಲಿ ಪೂರ್ಣ ಆಗಿದೆ. 850 ಕಿಲೋಮೀಟರ್ ಬಾಕಿ ಇದೆ. ನದಿಗಳು ಮತ್ತು ಕಾಡುಗಳಿಂದ 175 ಕಿಲೋಮೀಟರ್ ಬೇಲಿ ಹಾಕೋದು ಒಂದು ದೊಡ್ಡ ಸವಾಲಾಗಿದೆ ಸರ್ಕಾರಕ್ಕೆ. ನೀವು ನೋಡಿ, ಒಟ್ಟು ಗಡಿ 4097 ಕಿಲೋಮೀಟರ್, ಪಶ್ಚಿಮ ಬಂಗಾಳದ ಗಡಿ 2217 ಕಿಲೋಮೀಟರ್, ಬೇಲಿ ಹಾಕಿರೋದು 3240 ಕಿಲೋಮೀಟರ್, ಬಾಕಿ ಇರೋದು 850 ಕಿಲೋಮೀಟರ್. ಈ ಹಿಂದೆ ಕಲ್ಕತ್ತಾದ ಹೈಕೋರ್ಟ್ ಹೇಳಿತ್ತು, 9 ಗಡಿ ಜಿಲ್ಲೆಗಳಲ್ಲಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಂತಹ ಈ ಜಾಗ ಏನಿದೆ ಅದನ್ನು ಮಾರ್ಚ್ 31, 2026ರಲ್ಲಿ BSFಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳಲಾಗಿತ್ತು. ಆದರೆ ಈ ಹಿಂದೆ ಇದ್ದಂತಹ ಟಿಎಂಸಿ ಏನು ಮಾಡಿತ್ತು, ಅದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಕ್ಕಾಗಿ. ಹೀಗಾಗಿ ಏನಾಗಿತ್ತು, 1980ರ ದಶಕದಲ್ಲೇ ಇಂಥದ್ದೊಂದು ಬೇಲಿಯನ್ನು ನಿರ್ಮಾಣ ಮಾಡಬೇಕು ಅಂತ ಅವತ್ತಿನಿಂದಲೂ ಕೂಡ ಸರ್ಕಾರಗಳು ಆಲೋಚನೆ ಇಟ್ಕೊಂಡು ಅದಕ್ಕೆ ಕಾರ್ಯಪ್ರವೃತ್ತಾಗಿ ಬಂದಿತ್ತು. 1985ರಲ್ಲಿ ಒಂದು ಅಸ್ಸಾಂ ಒಪ್ಪಂದ ಆಗುತ್ತೆ. ಆ ಅಸ್ಸಾಂ ಒಪ್ಪಂದದ ಪ್ರಕಾರ ಗಡಿಗಳನ್ನು ಭದ್ರ ಮಾಡಿಕೊಳ್ಬೇಕು, ಒಳ ನುಸುಳುಕೋರರನ್ನು ತಡಿಬೇಕು ಅನ್ನೋ ಪ್ರಯತ್ನ 85ರಲ್ಲಿ ಶುರುವಾಯಿತು. 1986ರಿಂದ 2000 ತನಕ ಏನಾಯಿತು, 854 ಕಿಲೋಮೀಟರ್ ಬೇಲಿಯನ್ನು ಹಾಕಲಾಯಿತು. 854. ಹಂತ 2ರಲ್ಲಿ 1973 ಕಿಲೋಮೀಟರ್ ಹಾಕಲಾಯಿತು. ಅದಾದ ನಂತರ 2015ರಿಂದಲೂ ಕೂಡ ಈ ತಿಕ್ಕಾಟಗಳು TMC ವರ್ಸಸ್ ಕೇಂದ್ರ ಸರ್ಕಾರದ ನಡುವೆ ಆಗ್ತಾ ಇತ್ತು. ಅದನ್ನು ತಡೆಯುವ ಪ್ರಯತ್ನವನ್ನು ಇದೀಗ ಬಿಜೆಪಿಯವರು ಮಾಡಿದೆ. ಇದರ ಜೊತೆಗೆ ಮತ್ತೊಂದು ಅತಿ ದೊಡ್ಡ ಗಡಿ ಇದು, ಭಾರತದ ಪಾಲಿಗೆ ಅತಿ ದೊಡ್ಡ ಗಡಿ ಇದು. ಹೆಂಗೆ? ವಿಶ್ವದ 5ನೇ ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿ ಎಂಬ ಹೆಗ್ಗಳಿಕೆಯನ್ನು ಇದು ಹೊಂದಿದೆ. ತನ್ನ ನೆರೆಹೊರೆಯವರ ಪೈಕಿ ಅತಿ ಹೆಚ್ಚು ಗಡಿ ಹಂಚಿಕೊಳ್ಳೋದೇ ಬಾಂಗ್ಲಾ ಜೊತೆಗೆ. ಇದರ ಜೊತೆಗೆ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಕೂಡ ಬಾಂಗ್ಲಾ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದೆ. ಸುಮಾರು 1100 ಕಿಲೋಮೀಟರ್ ಗಡಿ ನದಿಗಳ ಮುಖಾಂತರ ಹಾದು ಹೋಗುತ್ತೆ. ಬೇಲಿ ಹಾಕೋದು ಅಸಾಧ್ಯ ಅಂತ ಹೇಳಲಾಗುತ್ತೆ. ನಾವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ತ್ರಿಪುರಾ ಜೊತೆಗೆ 856 ಕಿಲೋಮೀಟರ್ ಇದೆ. ವೆಸ್ಟ್ ಬೆಂಗಾಳ ಜೊತೆಗೆ 2717 ಕಿಲೋಮೀಟರು, ಮೇಘಾಲಯದ ಜೊತೆಗೆ 443, ಮಿಜೋರಾಂ ಜೊತೆಗೆ 318 ಕಿಲೋಮೀಟರ್, ಅಸ್ಸಾಂನ ಜೊತೆಗೆ 263 ಕಿಲೋಮೀಟರ್.
ಇದರ ಪೈಕಿ 1116 ಕಿಲೋಮೀಟರ್ ನದಿ ಮುಖಾಂತರ ಹೋಗುತ್ತೆ. ಅದು ಗಂಗಾ ನದಿ ಆಗಿರ್ಬೋದು, ಬ್ರಹ್ಮಪುತ್ರ ಆಗಿರ್ಬೋದು, ಇಚ್ಚುಮತಿ ನದಿ ಆಗಿರ್ಬೋದು. ಈ ನದಿ ಹರಿವು ಯಾವಾಗ ಬೇಕಾದರೂ ಕೂಡ ಬದಲಾಗ್ಬಿಡುತ್ತೆ. ಹೀಗಾಗಿ ನದಿ ಹರಿವು ಬದಲಾಗುವ ಕಾರಣಕ್ಕಾಗಿ ಈ ನದಿಗಳಲ್ಲಿ ಅವ್ರಿಗೇನಾಗ್ತಾ ಇರಲಿಲ್ಲ, ಬೇಲಿ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದು ಸ್ಮಾರ್ಟ್ ಫೆನ್ಸಿಂಗ್ ಅಂತ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಅಲ್ಲಿ ಕಾರ್ಯವನ್ನು ನಿರ್ವಹಿಸುವ ಪ್ರಯತ್ನವನ್ನು ಮಾಡ್ತಾ ಇರೋದು. ಇದರ ಜೊತೆಗೆ ಥರ್ಮಲ್ ಇಮೇಜಿಂಗ್ ಮಾಡ್ತಾ ಇದ್ದಾರೆ. ಥರ್ಮಲ್ ಇಮೇಜಿಂಗ್ ಮಾಡೋದು ಏನು, ಇದು ಥರ್ಮಲ್ ಇಮೇಜಿಂಗ್ ಅಂತ ಹೇಳಿದರೆ ಕತ್ತಲೆ ಮತ್ತು ಮುಸುಕಿನ ಸಮಯದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಒಂದು ವಸ್ತುವಿನ ಶಾಖ ಮತ್ತು ಮನುಷ್ಯನ ಶಾಖದ ಮುಖಾಂತರ ಯಾರಾದರೂ ಒಳಗಡೆ ಬರ್ತಾ ಇದ್ದಾರಾ ಅನ್ನುವಂಥದ್ದನ್ನು ಪತ್ತೆ ಹಚ್ಚೋದೇ ಈ ಥರ್ಮಲ್ ಇಮೇಜಿಂಗ್. ಈ ಥರ್ಮಲ್ ಇಮೇಜಿಂಗ್ ಅನ್ನು ಬಳಸಿಕೊಂಡು ನದಿ ಪಾತ್ರಗಳಲ್ಲಿ ಇವರ ಒಳನುಸುಳುವಿಕೆಯನ್ನು ತಡೆಯುವ ಪ್ರಯತ್ನವನ್ನು ಅವರು ಮಾಡ್ತಾ ಇರೋದು. ಇದರ ಜೊತೆಗೆ ಒಳನುಸುವಿಕೆಯ ಹಾಟ್ಸ್ಪಾಟ್ ಕ್ಷೇತ್ರ ಇದು. ಜಾನುವಾರು, ಮಾದಕ ವಸ್ತು ಮತ್ತು ನಕಲಿ ನೋಟುಗಳ ಸಾಗಣೆಗೆ ಈ ಗಡಿ ರಹದಾರಿಯಾಗಿ ಕೆಲಸ ಮಾಡುತ್ತೆ. ಹೆಂಗೆ ಮಾದಕ ವಸ್ತುಗಳಾಗಿರ್ಬೋದು, ಅದಾದ ನಂತರ ಪೆನ್ಸಿಡಿಲ್ ಅಕ್ರಮ ಸಾಗಣೆಗೆ ದೊಡ್ಡ ದಂಧೆ ಇದು. ಏನಿದು ಪೆನ್ಸಿಡಿಲ್ ಅಂತ ಹೇಳಿದೆ, ಪೆನ್ಸಿಡಿಲ್ ಅಕ್ರಮ ಅನ್ನೋದು ಈ ವ್ಯಾಪಕವಾಗಿ ಸುದ್ದಿಯಲ್ಲಿರುವಂಥ ವಿಚಾರ. ಏನಿದು ಪೆನ್ಸಿಡಿಲ್ಲು? ಇದೊಂದು ಕೆಮ್ಮಿನ ಸಿರಪ್. ಇದು ಈ ಬಾಂಗ್ಲಾದೇಶದಲ್ಲಿ ಮದ್ಯ ಸೇವನೆ, ಮದ್ಯ ಮಾರಾಟ ಎಲ್ಲ ನಿಷೇಧ ಇದೆ. ಹೀಗಾಗಿ ಬಾಂಗ್ಲಾದೇಶದ ಯುವಕರು ಏನು ಮಾಡ್ತಾರೆ, ಅಕ್ರಮವಾಗಿ ಗಡಿಗಳ ಮುಖಾಂತರ ಬರ್ತಾರೆ. ಅದು ಸುರಂಗ ಆಗಿರ್ಬೋದು, ನದಿ ಮುಖಾಂತರ ಆಗಿರ್ಬೋದು, ಅಲ್ಲಿಯ ನಿವಾಸಿಗಳ ಮುಖಾಂತರ ಆಗಿರ್ಬೋದು, ಅವ್ರಿಗೆ ಬರ್ತಾರೆ. ಈ ಪೆನ್ಸಿಡಿಲನ್ನು ಪರ್ಯಾಯವಾಗಿ ಬಳಸ್ತಾರೆ ಅವರು. ಯಾವುದಕ್ಕೆ? ಮದ್ಯಕ್ಕೆ, ಸರಾಯಿಗೆ ಪರ್ಯಾಯವಾಗಿ ಕೆಮ್ಮಿನ ಸಿರಪ್ ಅನ್ನು ತೆಗೆದುಕೊಳ್ತಾರೆ ಅವರು ಅಮಲಿಗಾಗಿ. ಭಾರತದಲ್ಲಿ ಅದೊಂದು 150-200 ರೂಪಾಯಿಗೆ ಸಿಗುತ್ತೆ. ಅದರ ಬಾಂಗ್ಲಾದೇಶಕ್ಕೆ ಹೋಗಿ ಒಂದು 2,000 ರೂಪಾಯಿಗೆ ಇದನ್ನು ಮಾರಾಟ ಮಾಡ್ತಾರೆ ಅಂತ. ಅತ್ಯಂತ ಹತ್ತಿರವಿರುವಂಥ ಹಳ್ಳಿಗಳಿರುತ್ತಲ್ಲ, ಆ ಹಳ್ಳಿಗಳಲ್ಲಿ ಅವರು ಬರೋದು, ಅದನ್ನು ತೆಗೆದುಕೊಂಡು ಹೋಗೋದು, ಅಲ್ಲಿ ಮಾರಾಟ ಮಾಡೋ ಪ್ರಯತ್ನವನ್ನು ಅವರು ಮಾಡ್ತಾರೆ. ಇದು ಒಂದು ಪ್ರಯತ್ನ. ಮತ್ತೊಂದು ಕಡೆ ಸಿಲಿಗುರಿ ಕಾರಿಡಾರ್, ಚಿಕನ್ ನೆಕ್ ಅಂತ ನಾವೇನು ಕರಿತೀವಿ, 20-22 ಕಿಲೋಮೀಟರ್ ಅಗಲ ಇರುವಂಥ ಈ ಪ್ರದೇಶ ಭಾರತದ ಮುಖ್ಯ ಭಾಗವನ್ನು ಸೇರ್ಪಡೆ ಮಾಡೋದಕ್ಕೆ ಈಶಾನ್ಯ ರಾಜ್ಯಗಳಿಗೆ ಅತ್ಯಂತ ಪ್ರಾಮುಖ್ಯತೆ ಇರೋದು. ಇದರ ಜೊತೆಗೆ ಈ ಕಾರಿಡಾರ್ ಏನಿದೆ, ಈ ಅರುಣಾಚಲ್ ಪ್ರದೇಶ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು, ಈ ಪ್ರದೇಶದಲ್ಲಿ ಚೀನಾದ ಗಡಿಗೆ ಹಂಚಿಕೊಂಡು ನಾವು ಈ ರಕ್ಷಣಾ ಸಾಮಗ್ರಿಗಳನ್ನು ಕಳಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದು ಕೂಡ ಭಾರಿ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇವುಗಳ ರಕ್ಷಣೆಗಾಗಿ ನಮಗೆ ಬೇಲಿಯ ಅವಶ್ಯಕತೆ ಇದೆ. ಇದರ ಜೊತೆಗೆ ಒಳ ನುಸುಳುವಿಕೆ ತಡೆಗೆ BSFಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. ಏಂದೇ BSFನ ಕಾರ್ಯವ್ಯಾಪ್ತಿ, ಕೇಂದ್ರ ಸರ್ಕಾರ ಅಲ್ಲಿ ಮೂಗು ತೋರಿಸೋದು, ಎಲ್ಲದರ ಬಗ್ಗೆ TMC ಪ್ರಶ್ನೆ ಮಾಡ್ತಿತ್ತು. ಆದರೆ BJP ಇದೀಗ ಸ್ವತಂತ್ರವನ್ನು ಕೊಡ್ತಾ ಇದೆ. ಗಡಿಭಾಗದ 50 ಕಿಲೋಮೀಟರ್ವರೆಗೆ BSF ಅಧಿಕಾರಿ ವ್ಯಾಪ್ತಿಗೆ ರಾಜ್ಯದ ಪೂರ್ಣ ಸಹಕಾರ ಇರುತ್ತೆ. ಭೂಸ್ವಾಧೀನ ಮತ್ತು ಸ್ಥಳೀಯ ಅನುಮತಿಗಳ ವಿಳಂಬಕ್ಕೆ ಸುವೆಂದು ಇತಿಶ್ರೀ ಇಟ್ಟಿದ್ದಾರೆ. ಭೂಸ್ವಾಧೀನ ಮಾಡಬೇಕು, ರೈತರ ಅನುಮತಿ ಯಾಕಂದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಈ ನಾನು ಅವಾಗಲೇ ಹೇಳಿದ್ನಲ್ಲ, ಈ ವ್ಯಾಪ್ತಿಯನ್ನು ಹೆಚ್ಚಳ ಮಾಡಿದರು. 15 ಕಿಲೋಮೀಟರ್ನಿಂದ ಹಿಡಿದು ಅದರ ಪ್ರಮಾಣವನ್ನು 50 ಕಿಲೋಮೀಟರ್ಗೆ ಏರಿಕೆ ಮಾಡಿದ್ರಲ್ಲ, ಅಲ್ಲಿ ರೈತರ ಭೂಮಿ ಇದೆ, ಅವರ ಕೃಷಿ ಜಮೀನಿದೆ, ಕೆಲವೊಂದಿಷ್ಟು ಮನೆಗಳೆಲ್ಲವೂ ಕೂಡ ಇರೋದ್ರಿಂದ ಅಲ್ಲಿ ಆ ಕಡೆ ಗಡಿಯಿಂದ ಆ ಕಡೆಗೆ ಹೋಗ್ಬಿಡ್ತಾರೆ, ಅಂದರೆ ಆ ಬೇಲಿಯಿಂದ ಆ ಕಡೆಗೆ ಹೋಗ್ಬಿಡ್ತಾರೆ. ಇದು ಕೂಡ ಕೆಲವೊಂದಿಷ್ಟು ಸಮಸ್ಯೆ ಆಗಿತ್ತು. ಅದು ಎಲ್ಲ ಸಮಸ್ಯೆಗೂ ಕೂಡ ಇತಿಶ್ರೀನ ಹಾಡಿದ್ದಾರೆ. ಕಳ್ಳ ಸಾಗಾಣೆ, ಮಾದಕ ವಸ್ತು ಮತ್ತು ಆಯುಧಗಳ ಸಾಗಾಣೆ ತಡೆಗೆ BSFಗೆ ಮುಕ್ತ ಅಧಿಕಾರ ಕೊಟ್ಟಿದ್ದಾರೆ. ಈ ಸ್ಮಾರ್ಟ್ ಫೆನ್ಸಿಂಗ್ ಮುಖಾಂತರ ಹದ್ದಿನ ಕಣ್ಣಿನ ಕಾವಲು ವ್ಯವಸ್ಥೆಯನ್ನು ಇಟ್ಟಿದ್ದಾರೆ. ನಾನು ಅವಾಗಲೇ ಹೇಳಿದೆ, ಸ್ಮಾರ್ಟ್ ಫೆನ್ಸಿಂಗ್ ವ್ಯವಸ್ಥೆ ಮುಖಾಂತರ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಡ್ರೋನ್ಗಳ ಹಾರಾಟ ಆಗಿರ್ಬೋದು, ಎಲ್ಲವನ್ನು ಕೂಡ ತೆಗೆದುಕೊಳ್ಳುವ ಪ್ರಯತ್ನ. ಆದರೆ ಬಾಂಗ್ಲಾದೇಶ ಹೇಳ್ತಾ ಇದೆ, ಈ ಕ್ರಮಗಳ ಹೊರತಾಗಿಯೂ ಕೂಡ ನಾವು ಹೆದರಲ್ಲ ಅಂತ. ನಮ್ಮನೆ ಈ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಬಂದ ಸಮಯದಲ್ಲೂ ಕೂಡ ನಾವು ಮಾತನಾಡಿದ್ವಿ. ಪಕ್ಕದ ಬಾಂಗ್ಲಾದೇಶದ ಒಬ್ಬ ಸಂಸದ ಕೊಟ್ಟಂತಹ ಹೇಳಿಕೆ, ಪಶ್ಚಿಮ ಬಂಗಾಳದಲ್ಲಿ BJP ಗೆದ್ದರೆ ನುಸುಳುಕೋರರು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದರ ಬೆಸ್ಟ್ ಎಕ್ಸಾಂಪಲ್ ಇದೆ. ಆದರೆ ಮುಳ್ಳು ತಂತಿಗೆ ನಾವು ಹೆದರಲ್ಲ ಅಂತ ಹೇಳ್ತಿದ್ದಾರೆ. ಸುವೇಂದು ಅಧಿಕಾರಿ ನಿರ್ಧಾರಕ್ಕೆ ಬಾಂಗ್ಲಾ ವಿದೇಶಾಂಗ ಇಲಾಖೆ ಈ ರೀತಿಯಾಗಿ ಹೇಳಿದೆ. ಮುಳ್ಳು ತಂತಿಗಳಿಗೆ ನಾವು ಹೆದರಲ್ಲ, ಮಾನವೀಯತೆ ಆಧಾರದಲ್ಲಿ ನಿರ್ಧಾರ ಇರಬೇಕು ಅಂತ ಹೇಳಿದ್ದಾರೆ. ಭಾರತದ ಆಂತರಿಕ ರಾಜಕೀಯದ ಬಗ್ಗೆ ನಾವು ಮಾತನಾಡಲ್ಲ ಅಂತ ಹುಮಾಯೂನ್ ಕಬೀರ್ ಅನ್ನೋರು ಹೇಳಿಕೆ ಕೊಟ್ಟಿರೋದು. ಗಡಿಯಲ್ಲಿನ ಬೆಳವಣಿಗೆಗಳನ್ನು ಢಾಕಾ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅಂದರೆ ಬಾಂಗ್ಲಾದೇಶದ ಸರ್ಕಾರ ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಏನು ಗಮನಿಸಿದ್ರೇನು? ಬಾಂಗ್ಲಾದೇಶದ ಅನೇಕ ನುಸುಳುಕೋರರು ಪಶ್ಚಿಮ ಬಂಗಾಳದಲ್ಲಿ ಬಂದಿದ್ದು, ದೇಶದ ವಿವಿಧ ಭಾಗಗಳಲ್ಲಿ ಬಂದಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಅಕ್ರಮ ವಲಸಿಗರನ್ನು ಹೊಡೆದು ಉಳಿಸಬೇಕು ಅನ್ನೋ, ಅಥವಾ ಅವ್ರನ್ನ ವಾಪಸ್ ಅವರವ್ರ ದೇಶಕ್ಕೆ ಕಳಿಸಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಅದರ ಭಾಗವಾಗಿ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ.